ಹಾಯ್ ಫ್ರೆಂಡ್ಸ್, ನಾನಿವತ್ತು ಯಾವ ಥರ LCM ಆ್ಯಂಡ್ HCFನ ಫೈಂಡ್ ಔಟ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಒಂದು ಎಕ್ಸಾಂಪಲ್ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಫಸ್ಟ್ ಎಕ್ಸಾಂಪಲ್ಲ 12 ಆ್ಯಂಡ್ 18 ತೊಗೊಳ್ಳೋಣ. ನಾವು ಯಾವಾಗಲೂ ಸ್ಮಾಲೆಸ್ಟ್ ನಂಬರ್ ಯಾವುದಿರುತ್ತೆ ನೋಡಿ ಅದರಿಂದ ಡಿವೈಡ್ ಮಾಡ್ತಾ ಹೋಗಬೇಕು. 2 6 12, 2 9 18, 2 3 6. ಈ 9 ಡಿವೈಡ್ ಮಾಡೋಕ್ಕಾಗಲ್ಲ 2ಇಂದ, ಅದನ್ನ ಹಾಗೆ ಇಟ್ಕೊತೀರಾ. 3 1 3, 3 3 9, ಮತ್ತೆ 3ಇಂದ ಇಂಟು ಮಾಡಿ. 3 1 3, 3 1 3. ಇವಾಗೇನು ಈ ಕಡೆ ಬಂದಿರ್ತೇವಲ್ಲ ಅವನ್ನ ಇಂಟು ಮಾಡಬೇಕು. 2 ಇಂಟು 2 ಇಂಟು 3 ಇಂಟು 3. 2 2 4, 4 3 12, 12 3 36. LCM ಎಷ್ಟಂತಂದ್ರೆ 36. ಇದನ್ನ ಯಾವ ಥರ ಅಪ್ಲೈ ಮಾಡೋದಪ್ಪ ಪ್ರಾಬ್ಲಮಿಗೆ ಅಂತಂದರೆ, ಎಕ್ಸಾಂಪಲ್ 2x ಡಿವೈಡೆಡ್ ಬೈ 12 ಪ್ಲಸ್ 3x ಡಿವೈಡೆಡ್ ಬೈ 18 ಇತ್ತು ಅಂತಂದರೆ 2x ಡಿವೈಡೆಡ್ ಬೈ 12 ಇಂಟು 36 ಪ್ಲಸ್ 3x ಡಿವೈಡೆಡ್ ಬೈ 18 ಇಂಟು 36. 12 1 12 3 18 1 18 2 2 3 6 x ಪ್ಲಸ್ 2 3 6 x ಡಿವೈಡೆಡ್ ಬೈ 36 ಈಸ್ ಈಕ್ವಲ್ ಟು 6 ಪ್ಲಸ್ 6 ಅಂತ ಅಂದರೆ 12. 12x ಡಿವೈಡೆಡ್ ಬೈ 36. 12 1 12 3 x ಈಸ್ ಈಕ್ವಲ್ ಟು 3. ಈ ಥರ ಅಪ್ಲೈ ಮಾಡಿ. HCFನ ನೋಡೋದಾದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. HCF ಯಾವ ಥರ ಫೈಂಡ್ ಔಟ್ ಮಾಡೋದಂದರೆ, ನಾವು LCMಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂತಂದರೆ ಎರಡು ನಂಬರ್ನ ಕನ್ಸಿಡರ್ ಮಾಡ್ತಿದ್ದೀವಿ, 12 18. ಅದೇ ಥರ HCF ನೋಡೋದಾದರೆ ಸಿಂಗಲ್ ನಂಬರ್ನ ಕನ್ಸಿಡರ್ ಮಾಡಬೇಕು. 12 2 6 12, 2 3 6, 3 1 3. ಅದೇ 18 ನೋಡೋದಾದರೆ 18 2 9 18, 3 3 9, 3 1 3. ಈಗ ಇವೆರಡು ಮಲ್ಟಿಪಲ್ ಮಾಡೋಣ. 2 ಇಂಟು 3, 2 ಇಂಟು 3. ಅದೇ ಇನ್ನೊಂದು ನೋಡೋದಾದರೆ 2 ಇಂಟು 3 ಇಂಟು 3. ಇವೆರಡರಲ್ಲಿ ಯಾವ ಕಾಮನ್ ಇದ್ದಾವೆ ಕನ್ಸಿಡರ್ ಮಾಡಬೇಕು. 2 ಇಂಟು 2 ಕಾಮನ್ ಇದೆ, ಮತ್ತು 3 ಕಾಮನ್ ಇದೆ. ಇವೆರಡನ್ನ ಮಲ್ಟಿಪಲ್ ಮಾಡಬೇಕು. 2 ಇಂಟು 3. ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಇವೆರಡು ಕನ್ಸಿಡರ್ ಮಾಡೋಕ್ಕಾಗಲ್ಲ. 2 ಇಂಟು 3 ಮಾಡಿದಾಗ 6. HCF ಎಷ್ಟು ಬರುತ್ತೆ ಅಂದರೆ 6 ಬರುತ್ತೆ. ಅದೇ ನಾವು ಲಾಸ್ಟ್ ವಿಡಿಯೋದಲ್ಲಿ LCM ಫೈಂಡ್ ಔಟ್ ಮಾಡಿದ್ವಿ. LCM 36 ಬಂದಿತ್ತು. HCF ಅಂತ ಅಂದರೆ ಸಿಂಗಲ್ ನಂಬರ್ನ ಕನ್ಸಿಡರ್ ಮಾಡ್ತೀರಾ. LCM ಅಂತ ಅಂದರೆ ಎರಡು ಸೇರಿ ಕನ್ಸಿಡರ್ ಮಾಡ್ತೀರಾ.